ಆತ್ಮೀಯ ಬಂಧುಗಳೇ, ಜೈ ಭೀಮ್. ಕರ್ನಾಟಕದ ಎಲ್ಲ ಜನತೆಗೆ ಜೈ ಭೀಮ್. ಬಂಧುಗಳೇ, ಇವತ್ತು ನಾನು ಕೆಲವೊಂದು ವಿಚಾರಗಳನ್ನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿ ನೀವು ನೋಡ್ತಾ ಇದ್ದಂಗೆ ಕಳೆದ 1-2 ತಿಂಗಳಿಂದ ಈ ರಾಜಕೀಯ ಕೆಸರಾಟಗಳು ನೋಡಿ ನನಗಂತೂ ಬೇಜಾರಾಗಿದೆ. ನಮ್ಮ ಪ್ರೆಸೆಂಟ್ ಈಗ ನಾನು ಮಾತಾಡೋಕೆ ಹೊರಟಿದ್ದು ಕುಮಾರಸ್ವಾಮಿ ಅವ್ರ ಬಗ್ಗೆ. ಕೇಂದ್ರದಲ್ಲಿ ಗಣಿಗಾರಿಕೆ ಮತ್ತು ಭಾರಿ ಕೈಗಾರಿಕಾ ಉದ್ಯಮ ಸಚಿವರಾದಂಥ HD ಕುಮಾರಸ್ವಾಮಿ ಅವರು ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳೇ, ಕೇಂದ್ರ ಸಚಿವರುಗಳೇ, ನೀವು ಮಾಡಿರೋ ತಪ್ಪುಗಳು ಮೊನ್ನೆ ಪ್ರಜಾವಾಣಿನಲ್ಲಿ ಫ್ರಂಟ್ ಪೇಜಲ್ಲಿ ಅಷ್ಟು ದೊಡ್ಡದಾಗಿ ಬಂದರೂ ಕೂಡ ನನಗೇನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಒರೆಸ್ಕೊಂಡು ಓಡಾಡ್ತಿರಲ್ಲ. ಎಲ್ಲ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ಹಾಕಿ ಮುಗಿತಾರಲ್ಲ ನಿಮಗೆ. ಬಂಧುಗಳೇ, ನಾನು ನಿಮಗೆ ಗೊತ್ತಿದೆಯಲ್ಲೋ ಪಾಪ, ಕೆಲವೊಬ್ಬರು ಪೇಪರ್ ಓದಲ್ಲ, ಕೆಲವೊಬ್ಬರು ಓದ್ತೀರಿ. ನಾನು ನಿಮ್ಮ ಹತ್ರ ವಿಷಯಗಳನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ, ಮಾಜಿ ಪ್ರಧಾನಮಂತ್ರಿಗಳ ಮಗ HD ಕುಮಾರಸ್ವಾಮಿಯವರು, ದೇವೇಗೌಡರ ಮಗ. ಅವ್ರ ಕುಟುಂಬದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಇನ್ನೊಬ್ಬ ಅವ್ರ ಬ್ರದರು HD ರೇವಣ್ಣ, ಅವ್ರ ಮಕ್ಕಳು, ಹಾಸನದ ಪುತ್ರರು ಇಬ್ಬರು, ಪ್ರಜ್ವಲ್ ಮತ್ತು ತೇಜಸ್ವಿ ಸೂರ್ಯ ಮತ್ತು ಪ್ರಜ್ವಲ್ ರೇವಣ್ಣ. ಅವರ ಕರ್ಮಕಾಂಡಗಳು ಗೊತ್ತಿದೆ. ಜೈಲೆಲ್ಲ ಹೋಗಿದ್ದಾರೆ, ಇನ್ನೂ ಒಬ್ಬ ಜೈಲೆಲ್ಲ ಅವನೇ, ಇನ್ನು ಇವರು ಬೇಲ್ಗೆ ಓದಾಡ್ತವ್ರೆ. ಇಷ್ಟೆಲ್ಲ ಗಲೀಜಾದರೂ ಕೂಡ ಈ ಕುಮಾರಸ್ವಾಮಿಗಳು ನಮಗೇನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಒರೆಸ್ಕೊಂಡು ಓಡಾಡ್ತಾರೆ. ನಿಮ್ಮಂಥ ಸಾಮಾನ್ಯ ಜನರಾಗಿದ್ದರೆ ಯಾವತ್ತೂ ಹೋಗಿ ನೇಣು ಹಾಕೊಂಡು ಸಾಯ್ತಾಯಿದ್ರು. ಬಂಧುಗಳೇ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಮಹಾರಾಷ್ಟ್ರದಿಂದ ಒಂದು ಅಪ್ಲಿಕೇಶನ್ ಬರುತ್ತೆ ಇವರಿಗೆ, ಗಣಿಗಾರಿಕೆಗೆ ಪರ್ಮಿಷನ್ ಕೊಡಿ ಅಂತ. ಬಳ್ಳಾರಿ ಡಿಸ್ಟಿಕ್ ಸಂಡೂರು ತಾಲೂಕದಲ್ಲಿ ಒಂದು ಗ್ರಾಮ, ಅಲ್ಲಿ ಫಾರೆಸ್ಟ್ ಏರಿಯಾ. ಇವರು ಅವತ್ತಿಂದ ಅವತ್ತೇ ಇವ್ರ ಹತ್ರ ಬಂದ ಕೂಡಲೇ 550 ಎಕರೆ ಜಮೀನನ್ನು ಶ್ರೀ ಸಾಯಿ ವೆಂಕಟೇಶ್ವರ ಅಂತ ಒಂದು ಸಂಸ್ಥೆ, ಅದು ಅನ್ರಿಜಿಸ್ಟರ್ಡ್. ಅದು ಇವತ್ತು ಸರ್ಕಾರದಿಂದ ಏನೇ ಒಂದು ಬೆನಿಫಿಟ್ ತಗೋಬೇಕಾದ್ರೆ ಇವತ್ತು ಅದಕ್ಕೆ ಒಂದು ಕಾನೂನುಗಳಿದೆ. ಒಂದು ಲ್ಯಾಂಡು, ಒಂದು ಸಂಸ್ಥೆಗೆ ಒಂದು ಲ್ಯಾಂಡ್ ತೊಗೋಬೇಕಂದ್ರೆ ಅದು ರಿಜಿಸ್ಟರ್ ಆಗಿರಬೇಕು, ಇಷ್ಟು ವರ್ಷ ಆಗಿರಬೇಕು, ಇಷ್ಟು ಟ್ರಾನ್ಸಾಕ್ಷನ್ ಮಾಡಿರ್ಬೇಕು ಅನ್ನೋದು ರೂಲ್ಸ್, ನಿಯಮಗಳಿದ್ದಾವೆ. ಇವುಗಳನ್ನೆಲ್ಲ ಗಾಳಿಗೆ ತೂರಿ ಆ ಒಂದು ಸಂಸ್ಥೆ ಶ್ರೀ ಸಾಯಿ ವೆಂಕಟೇಶ್ವರ ಅನ್ನೋದು ಮಿನರಲ್ಸ್ ಕಂಪನಿಗೆ ಯಾವುದೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಅದು ಇಂಡಿಯಾದಲ್ಲೇ ಎಲ್ಲೂ ರಿಜಿಸ್ಟ್ರೇಷನ್ ಇಲ್ಲ. ಅದು ಮಹಾರಾಷ್ಟ್ರ ಕಂಪ್ನಿ ಇವ್ರಿಗೆ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೆ ಕರ್ನಾಟಕದ ಮುಖ್ಯಮಂತ್ರಿ ಅವರಿಗೆ. ಅದು ಯಾರೋ ಬ್ರೋಕರ್ ಮೂಲಕ ಬಂದಿರುತ್ತೆ. ಅದು ಅಪ್ಲಿಕೇಶನ್ನು ಫಿಕ್ಸಿಂಗ್ ಇರ್ಬೋದು ಇವ್ರದ್ದು. 550 ಎಕರೆ ಇವರು ಲ್ಯಾಂಡನ್ನು ಮೈನಿಂಗ್ ಕೊಡ್ತಾರೆ ನೋಡಿ. ಇವತ್ತವರೆಗೂ ಅದು ಎಲ್ಲೂ ಸೌಂಡ್ ಆಗಿಲ್ಲ. ನಮ್ಮ ಲೋಕಾಯುಕ್ತರಾದಂಥ ಸಂತೋಷ್ ಹೆಗ್ಡೆ ಅವರು ಇದನ್ನೆಲ್ಲ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಫುಲ್ಲು ವರದಿನ ರೆಡಿ ಮಾಡಿ, ಇವರು ಯಾವ ರೀತಿ ಅಕ್ರಮ ಗಣಿಗಾರಿಕೆಗೆ ಇವರು ಹಾದಿ ಮಾಡಿಕೊಟ್ಟಿದ್ದಾರೆ. 550 ಎಕರೆ ಜಮೀನನ್ನು ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಕೊಟ್ಟರೆ ರಾಜ್ಯಪಾಲರು ರಾಜ್ಯಪಾಲರಿಗೆ ಏನಂತ ಕೊಟ್ಟಿದ್ದಾರೆ ಅಂದರೆ, ಇವರನ್ನು ಅರೆಸ್ಟ್ ಮಾಡ್ತೀವಿ, ಇದಕ್ಕೆ ನಮಗೆ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಇವತ್ತವರೆಗೂ ರಾಜ್ಯಪಾಲರು ಅನುಮತಿನೇ ಕೊಟ್ಟಿಲ್ಲ. ಅಂದರೆ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅರ್ಥ ಇಬ್ಬರು ಮಧ್ಯದಲ್ಲಿ.
ಯಾರ ಮಧ್ಯೆ? ಮಿನಿಸ್ಟ್ರು CM HD ಕುಮಾರಸ್ವಾಮಿ ಮತ್ತು ರಾಜ್ಯಪಾಲರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ. ಅದರಿಂದ ಇವತ್ತವರೆಗೂ ಆ ಫೈಲ್ಗಳು ಮುಚ್ಚಿಟ್ಟಾರೆ. ಇವತ್ತು ಯಾವುದೇ ಒಂದು ಸಣ್ಣ ಕಳ್ಳತನ ಮಾಡಿದ್ರೆ, ಏನೋ ಸಣ್ಣ ಆರೋಪಗಳಿದ್ರೆ ಅಂಥವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿಬಿಡ್ತಾರೆ. ಇಷ್ಟು ದೊಡ್ಡ ಹಗರಣ ಇದು. 550 ಎಕರೆ ನೀವು ಹಾಕಿ ಬೇಕಾದರೆ ಅಪ್ಲಿಕೇಶನ್, 1 ಎಕರೆ ಕೊಡಿ ಅಂತ ನಿಮಗೆ ಯಾವುದೋ ಗಣಿಗಾರಿಕೆಗೆ. ಚಪ್ಪಲಿಗಳು ಹರಿದೋಗುತ್ತೆ, ಒಂದು 5 ಜೊತೆ ಚಪ್ಪಲಿಗಳು ಸವದೋಗಿರುತ್ತೆ ನೀವು 1 ಎಕರೆ ಜಮೀನನ್ನು ಪಡ್ಕೋಬೇಕಾದ್ರೆ. ಇವರು 550 ಎಕರೆ ಹೆಂಗೆ ಕೊಟ್ರು ಇವರು? HD ಕುಮಾರಸ್ವಾಮಿ ಅವರು ಈಗೇನು ಹೇಳ್ತಾರೆ, ನನ್ನ ಸಿಗ್ನೇಚರ್ ಅಲ್ಲ ಅಂತೆ. ಮತ್ತು ನಿನ್ನ ಸಿಗ್ನೇಚರ್ ಅಲ್ಲ ಅಂದರೆ ನಿಮ್ಮ ಒಂದು ಅಧಿಕಾರ ಅವಧಿನಲ್ಲೇ ಗಣಿಗಾರಿಕೆ ನಡೀತೈತಲ್ಲ, ಏನು ನಿದ್ದೆ ಮಾಡ್ತಾಯಿದ್ದೀರಾ ನಿಮ್ಮ ಅಧಿಕಾರಿಗಳು ನೀವುಗಳು? ನಿಮ್ಮ ಸಿಗ್ನೇಚರ್ ಅಲ್ಲ ಅಂದರೆ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಅವತ್ತೇ, ಯಾರೋ ಫೇಕ್ ಸಿಗ್ನೇಚರ್ ಅಂತ ಹೇಳ್ಬಿಟ್ಟು. ರೀ, ಕರ್ನಾಟಕ ಜನತೆಗೆ ಮೋಸ ಮಾಡಿದಿರಲ್ರಿ ಕುಮಾರಸ್ವಾಮಿ ಅವರೇ. ಸುಮ್ಮನೆ ಈ ಥರದ ಮಾಡೋದನ್ನು ಬಿಟ್ಟು ಸುಮ್ಮನೆ ಅಧಿಕಾರದಿಂದ ಕೆಳಗಿಳಿರಿ. ನೀವು ಮತ್ತು ನಿಮ್ಮ ಅಪ್ಪ ಏನು ಹೇಳ್ತಾ ಇದ್ರಿ? ಮೋದಿ ಅವರ ಅಧಿಕಾರಕ್ಕೆ ಬಂದರೆ ನಾವು ಒಪ್ಕೊಳ್ಳೋಂಗೆ ಇಲ್ಲ ಅಂತ ನಿಮ್ಮಪ್ಪ ಹೇಳಿದರು. ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಇವತ್ತು ಅವ್ರ ಜೊತೆನೇ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ ಎಲ್ಲ ಒಟ್ಟಿಗೆ. ಇದ್ಯಾವ ಸಿದ್ಧಾಂತ ನಿಮ್ಮದು? ಸೆಕ್ಯುಲರ್ ಜನತಾದಳ ಅಂದರೆ ಸೆಕ್ಯುಲರ್, JDS ಈಸ್ ಎ ಸೆಕ್ಯುಲರ್. ಎಲ್ಲಿದೆ ಸೆಕ್ಯುಲರಿಸಮು? ಕೋಮವಾದಿಗಳ ಜೊತೆ ಕೈ ಕಲ್ಸ್ಕೊಂಡಿದ್ದೀರಲ್ಲ ನೀವು ಇವತ್ತು. ಅವ್ರ ಜೊತೆ ಸೇರ್ಕೊಂಡು ಇವತ್ತು ಮಂತ್ರಿಗಿರಿ ತೊಗೊಂಡಿದ್ರಿ. 2 MP ಗೆಲ್ಸ್ಕೊಂಡಿದ್ದಕ್ಕೆ ಮಂತ್ರಿಗಿರಿ ತೊಗೊಂಡಿದ್ರಿ ನೀವು. ಅಧಿಕಾರನೇ ಮುಖ್ಯನಾ ನಿಮಗೆ? ಏನ್ರಿ ಕುಮಾರಸ್ವಾಮಿ ಅವರೇ? ನಾನೀಗ ಈ ನಿಮ್ಮ ಮೂಲಕ, ಈ ಒಂದು ಮಾಧ್ಯಮದ ಮೂಲಕ ನಾನು ಹೇಳೋದೇನಂತ ಹೇಳಿದ್ರೆ, ರಾಜ್ಯಪಾಲರ ನಡೆಯನ್ನು ಗಮನಿಸ್ತಾ ಇದ್ದೀವಿ. ಇನ್ನೂ ಆದಷ್ಟು ಬೇಗ ಕುಮಾರಸ್ವಾಮಿಯವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅವರ ಮೇಲೆ ಕ್ರಮ ಕೈಗೊಳ್ಳಲು ಅನುಮತಿ ಕೊಟ್ಟರೆ ಸರಿ ಇದೆ. ಇಲ್ಲ ಅಂದರೆ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ಇಂದ ನಾವು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ರಾಜ್ಯಪಾಲರ ಕಚೇರಿಯನ್ನು ಮುತ್ತಿಗೆ ಹಾಕಲು ನಾವು ಹಿಂದೆ ಸರಿಯೋದಿಲ್ಲ. ಯಾಕಂತ ಹೇಳಿದ್ರೆ ಫೈಲು ಕುಮಾರಸ್ವಾಮಿಯವರ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಅವತ್ತೇ ಫೈಲ್ ಕಳಿಸಿದ್ದಾರೆ. ಇವತ್ತು ರಿಟೈರ್ಮೆಂಟ್ ಆಗಿ 8-10 ವರ್ಷ ಆಯಿತು. ಇನ್ನೂ ಆ ಫೈಲನ್ನು ವಿಲೇವಾರಿ ಆಗಿಲ್ಲ ಅಂದರೆ ಇದು ಎಂಥ ರಾಜ್ಯಪಾಲರು ನಡೀತಾ ಇದೆ? ಕಳೆದ 10-12 ವರ್ಷಗಳಿಂದ ಕೇಂದ್ರದ ಅವರು ಏನು BJP ರಾಜ್ಯಪಾಲರುಗಳು ಇವತ್ತು ಇಲ್ಲಿ ಕೂತಿದ್ದಾರೆ. ಘನವೆತ್ತ ರಾಜ್ಯಪಾಲರೇ, ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡಿ. ಅವತ್ತು ಯಾರೋ TJ ಅಬ್ರಾಮ್ ಬಂದ ಅಂತ ಹೇಳ್ಬಿಟ್ಟು ಸಡನ್ನಾಗಿ ನೀವು ಕ್ರಮ ತಗೊಳ್ಳೋದಲ್ಲ. ಇಷ್ಟು ವರ್ಷಗಳಿಂದ ಕೊಳಿತಾ ಇದ್ದಾವಲ್ಲ ಫೈಲು, ಅದ್ರ ಬಗ್ಗೆ ಶಿಸ್ತು ಕ್ರಮ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತೆ. ರಾಜಭವನ ಕಚೇರಿ ಎದುರುಗಡೆ ಹೋರಾಟ ಮಾಡುತ್ತೆ. ಈ ಮೂಲಕ ನಾನು ನಿಮ್ಮ ಹತ್ರ ವಿನಂತಿನೂ ಮಾಡ್ತೀನಿ, ಎಚ್ಚರಿಕೆನೂ ಕೊಡ್ತೀನಿ. ನೀವು ಆದಷ್ಟು ಬೇಗ ಕುಮಾರಸ್ವಾಮಿ ಅವರ ಏನು ಆರೋಪ ಇದೆ ಅವ್ರ ಮೇಲೆ ಕೇಳಿಬಂದಿದೆ, ಲೋಕಾಯುಕ್ತರು ಏನು ಮನವಿ ಸಲ್ಲಿಸಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ, ಅದನ್ನು ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಭೀಮ್, ಜೈ ಬಂಧುಗಳು.